ಗಣಕಲೋಕ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ VSK-UB ಬರ್ತಕ್ಕಂಥ BCA ಥರ್ಡ್ ಸೆಮಿಸ್ಟರ್ ಸಿಲೆಬಸ್ನ ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನೀವು BCA ಸೆಕೆಂಡ್ ಸೆಮ್ನ ಕಂಪ್ಲೀಟ್ ಮಾಡಿರ್ತೀರಾ, ಎಕ್ಸಾಮ್ಸ್ ಮುಗಿದಿದ್ದಾವೆ. ಸೊ ಇವಾಗ ನಿಮಗೆಲ್ಲ ಥರ್ಡ್ ಸೆಮಿಸ್ಟರ್ ಸಿಲೆಬಸ್ ಯಾವ್ದಿರ್ಬೋದು ಅನ್ನೋದನ್ನು ಯೋಚನೆ ಮಾಡ್ತಿರ್ತೀರ. ಅದ್ರ ತಕ್ಕಂಗೆ ಇವಾಗ BCA ಥರ್ಡ್ ಸೆಮಿಸ್ಟ್ರಲ್ಲಿ ನಮಗೆ ಏನ್ ಬರ್ತಾವಪ್ಪ ಅಥವಾ ಸಿಲೆಬಸ್ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ಫಸ್ಟ್ ಸೆಮ್ ಮತ್ತೆ ಸೆಕೆಂಡ್ ಸೆಮ್ ಅಲ್ಲಿ ನೀವು ಏನ್ ಮಾಡಿರ್ತೀರಾ, ಎರಡು ಕಂಪ್ಯೂಟರ್ ಸಬ್ಜೆಕ್ಟ್ ನ ಕಲ್ತಿರ್ತೀರಾ. ಅದಾದ್ಮೇಲೆ ಒಂದು DMS ಅಂತ ಕಲ್ತಿರ್ತೀರಾ, ಮ್ಯಾಥಮೆಟಿಕ್ಸ್ ಪೇಪರ್ ನ ಕಲ್ತಿರ್ತೀರಾ. ಅಥವಾ ಫಸ್ಟ್ ಸೆಮ್ ಅಲ್ಲಿ ಕೆಲವೊಬ್ರು ಅಕೌಂಟ್ಸ್ ನ ಕಲ್ತಿರ್ತೀರಾ. ಸೊ ಈ ಥರ್ಡ್ ಸೆಮಿಸ್ಟರ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಟೋಟಲ್ ಆಗಿ 3 ಕಂಪ್ಯೂಟರ್ ಸಬ್ಜೆಕ್ಟ್ಗಳು ಬರ್ತವೆ. ಅವು ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ಫಸ್ಟ್ ಪೇಪರು ಥರ್ಡ್ ಸೆಮಿಸ್ಟರ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಯಾವ್ದಂದ್ರೆ ಜಾವಾ ಪ್ರೋಗ್ರಾಮಿಂಗ್ ಅಂತೇಳಿ ನಿಮಗೆ ಸಿಲೆಬಸ್ ಇದೆ. ಸೊ ಇದು ಕೋರ್ಸ್ ಕೋಡ್ ಬಂದ್ಬಿಟ್ಟು 24 MJB BCA 3L1 ಅಂತ, ಅಂದ್ರೆ ಲೆಕ್ಚರ್ 1. ಇದು ಫಸ್ಟ್. ಇದು ಎಷ್ಟಿರುತ್ತಪ್ಪ ಕಾಂಟ್ಯಾಕ್ಟ್ ಅವರ್ಸ್ ಅಂದ್ರೆ ಟೋಟಲ್ 56 ಅವರ್ಸ್ ಕಾಂಟ್ಯಾಕ್ಟ್ ಅವರ್ಸ್ ಇರುತ್ತೆ. ಥಿಯರಿ ಬಂದ್ಬಿಟ್ಟು 4 ಅವರ್ಸ್ ಥಿಯರಿ ಇರುತ್ತೆ, 4 ಅವರ್ಸ್ ಪ್ರಾಕ್ಟಿಕಲ್ ಇರ್ತದೆ. ಸೇಮ್ ನಿಮಗೆ ಗೊತ್ತಿದ್ದಂಗೆ ಇಂಟರ್ನಲ್ IA ಮಾರ್ಕ್ಸ್ 20 ಇರುತ್ತೆ, ಎಕ್ಸ್ಟರ್ನಲ್ ಮಾರ್ಕ್ಸ್ 80 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನಮಗೆ ಸಬ್ಜೆಕ್ಟ್ ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ಜಾವಾ ಪ್ರೋಗ್ರಾಮಿಂಗ್ ಅಲ್ಲಿ, ಅಂದ್ರೆ ಫಸ್ಟ್ ಸೆಮಿಸ್ಟರ್ ಅಲ್ಲಿ ನೀವು C ಪ್ರೋಗ್ರಾಮಿಂಗ್ ಕಲ್ತಿರ್ತೀರಾ, ಸೆಕೆಂಡ್ ಸೆಮ್ ಅಲ್ಲಿ CPP ಕಲ್ತೀರಾ. ನೆಕ್ಸ್ಟ್ ಅದೇ ರೀತಿ ಥರ್ಡ್ ಸೆಮಿಸ್ಟರ್ ಅಲ್ಲಿ ನೀವು ಜಾವಾ ಪ್ರೋಗ್ರಾಮಿಂಗ್ ಅಂತೇಳಿ ಕಲಿತೀರಾ. ಇದು ಕೂಡ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗು. ಇದರಲ್ಲಿ ನಮಗೆ ಟೋಟಲ್ ಆಗಿ ನಿಮಗೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅಲ್ಲಿ ಬಂದಂಗೆ ಟೋಟಲ್ 5 ಚಾಪ್ಟರ್ಸ್ ಬರ್ತವೆ. ಫಸ್ಟ್ ಅಲ್ಲಿ ಇಂಟ್ರೊಡಕ್ಷನ್ ಟು ಜಾವಾ ಪ್ರೋಗ್ರಾಮಿಂಗ್. ಇದರಲ್ಲಿ ಏನಿರುತ್ತಪ್ಪ ಅಂದ್ರೆ ಜಾವಾ ಪ್ರೋಗ್ರಾಮಿಂಗ್ ಬೇಸಿಕ್ ಇರುತ್ತೆ. ಅದಾದ್ಮೇಲೆ ಸೇಮ್ ಅಲ್ಲಿ ಹೆಂಗೆ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್, ಲೂಪಿಂಗ್ ಸ್ಟೇಟ್ಮೆಂಟ್ಸ್, ಅರೇಸ್ ಎಲ್ಲ ಕಲ್ತಿರ್ತೀವೋ ಅವೆಲ್ಲವೂ ಕೂಡ ಇದರಲ್ಲಿ ಇರ್ತವೆ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಬಂದ್ಬಿಟ್ಟು ಆಬ್ಜೆಕ್ಟ್ಸ್ ಅಂಡ್ ಕ್ಲಾಸಸ್ ಅಂತ ಬರುತ್ತೆ. ಥರ್ಡ್ ಚಾಪ್ಟರ್ ಬಂದ್ಬಿಟ್ಟು ಇನ್ಹೆರಿಟನ್ಸ್ ಅಂಡ್ ಪಾಲಿಮಾರ್ಫಿಸಮ್ ಅಂತ ಬರುತ್ತೆ. ಫೋರ್ತ್ ಚಾಪ್ಟರ್ ಇವೆಂಟ್ ಅಂಡ್ GUI ಪ್ರೋಗ್ರಾಮಿಂಗ್ ಅಂತ ಬರುತ್ತೆ. ಅದಾದ್ಮೇಲೆ ಫಿಫ್ತ್ ಚಾಪ್ಟರ್ ಇಂಟರ್ನೆಟ್ ಅಂಡ್ ಇನ್ಪುಟ್ ಅಂಡ್ ಔಟ್ಪುಟ್ ಪ್ರೋಗ್ರಾಮಿಂಗ್ ಅಂತೇಳಿ 5 ಚಾಪ್ಟರ್ಸ್ ಬರ್ತವೆ. ನಿಮ್ಗೆ ಗೊತ್ತಿರೋ ಹಂಗೆ ಈಚ್ ಚಾಪ್ಟರ್ ಇಂದನೂ ಕೂಡ ಕ್ವಶನ್ಸ್ ಬರ್ತವೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ನಾನು ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಹೇಳಿದೀನಿ. ಇದನ್ನ ನೀವು ಬೇಕಾದ್ರೆ ನೀವು ಕ್ವಶನ್ ಪೇಪರ್ ಪ್ಯಾಟರ್ನ್ ಇನ್ನೊಂದ್ಸರಿ ನೋಡ್ಕೋಬಹುದು ಚಾನಲ್ ಅಲ್ಲಿ. ಸೊ ಇಲ್ಲಿ BCA ಥರ್ಡ್ ಸೆಮಿಸ್ಟರ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಹೇಳಿದಂಗೆ ಫಸ್ಟ್ ಪೇಪರ್ ಬಂದ್ಬಿಟ್ಟು ಜಾವಾ ಪ್ರೋಗ್ರಾಮಿಂಗ್ ಅಂತ ಇರುತ್ತೆ. ಈ ಜಾವಾ ಪ್ರೋಗ್ರಾಮಿಂಗ್ ಮೇಲೆ ನೆಕ್ಸ್ಟ್ ಈಗ ಥಿಯರಿ ನೋಡಿದ್ವಿ. ಪ್ರಾಕ್ಟಿಕಲ್ ಪೇಪರ್ ಏನಿರ್ತಾವಪ್ಪ ಅಂದ್ರೆ ಇಲ್ಲಿ 4 ಅವರ್ಸ್ ಪ್ರಾಕ್ಟಿಕಲ್, ಅಂದ್ರೆ ವೀಕ್ಲಿ 4 ಅವರ್ಸ್ ಇರುತ್ತೆ. ಸೊ IA ಮಾರ್ಕ್ಸ್ ಬಂದ್ಬಿಟ್ಟು 10 ಮಾರ್ಕ್ಸ್, ಎಕ್ಸ್ಟರ್ನಲ್ ಪ್ರಾಕ್ಟಿಕಲ್ ಬಂದ್ಬಿಟ್ಟು 40 ಮಾರ್ಕ್ಸ್ ಇರುತ್ತೆ. ಟೋಟಲ್ ಇದು ನಿಮಗೆ ಇಲ್ಲಿ ನಮಗೆ ಲಾಸ್ಟ್ ಸೆಮಿಸ್ಟರ್ ಹೆಂಗೆ ಪಾರ್ಟ್ A ಪಾರ್ಟ್ B ಅಂತೇಳಿ ಪ್ರೋಗ್ರಾಮ್ಸ್ ಇದ್ವು, ಆ ರೀತಿ ಪಾರ್ಟ್ A ಪಾರ್ಟ್ B ಅಂತೇಳಿ ಏನ್ ಪ್ರೋಗ್ರಾಮ್ಸ್ ಇಲ್ಲ. ಟೋಟಲ್ ಆಗಿ 20 ಪ್ರೋಗ್ರಾಮ್ಸ್ ನ ಅವರು ಕೊಟ್ಟಿದ್ದಾರೆ. ಯಾವ್ದ್ರಲ್ಲಿ? ಜಾವಾ ಪ್ರೋಗ್ರಾಮಿಂಗ್ ಅಲ್ಲಿ. ಈ 20 ಪ್ರೋಗ್ರಾಮ್ಸ್ ಅಲ್ಲಿ ನೀವು ಏನ್ ಮಾಡ್ಬೇಕು, ಎಲ್ಲ ಎಕ್ಸಿಕ್ಯೂಟ್ ಮಾಡಿ 2 ಪ್ರೋಗ್ರಾಮ್ ನ ಎಕ್ಸ್ಟರ್ನಲ್ ಎಕ್ಸಾಮಿಗೆ 2 ಪ್ರೋಗ್ರಾಮ್ ನ ಬರೀಬೇಕಾಗುತ್ತೆ. ಇಲ್ಲಿ ಫಸ್ಟ್ ಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಲಾರ್ಜೆಸ್ಟ್ ಆಫ್ 2 ನಂಬರ್ಸ್ ಕೊಟ್ಟಿದ್ದಾರೆ, ಅದೇ ರೀತಿ ಫ್ಯಾಕ್ಟೋರಿಯಲ್ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ಸಮ್ ಆಫ್ 2 ನಂಬರ್ಸ್, ಫಂಕ್ಷನ್ ಓವರ್ಲೋಡಿಂಗ್ ಮೇಲಿದೆ. ಈ ತರ ಡಿಫ್ರೆಂಟ್ ಪ್ರೋಗ್ರಾಮಿಂಗ್ಸ್ ಇದಾವೆ. ಟೋಟಲ್ ಆಗಿ ಇಲ್ಲಿ ಬಂದ್ಬಿಟ್ಟು ನಮಗೆ ಜಾವಾ ಪ್ರೋಗ್ರಾಮಿಂಗು 20 ಪ್ರೋಗ್ರಾಮ್ಸ್ ಇದಾವೆ. ಈ 20 ಪ್ರೋಗ್ರಾಮ್ಸ್ ನಾವು ಏನ್ ಮಾಡಬೇಕಾಗುತ್ತೆ, ಥರ್ಡ್ ಸೆಮಿಸ್ಟರ್ ಅಲ್ಲಿ ಕಲಿಬೇಕಾಗುತ್ತೆ ಬೇಸ್ಡ್ ಆನ್ ಜಾವಾ ಪ್ರೋಗ್ರಾಮಿಂಗ್. ಸೊ ಸೆಕೆಂಡ್ ಪೇಪರ್ ಬಂದ್ಬಿಟ್ಟು ನಮಗೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಇದೆ. ಈಗ ನಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ನಮಗೆ ಏನ್ ಬರ್ತವೆ, ಫ್ರಂಟ್ ಎಂಡ್ ಸಾಫ್ಟ್ವೇರ್ಸ್, ಬ್ಯಾಕ್ ಎಂಡ್ ಸಾಫ್ಟ್ವೇರ್ಸ್ ಅಂತ ಬರ್ತವೆ. ಆ ಫ್ರಂಟ್ ಎಂಡ್ ಸಾಫ್ಟ್ವೇರ್ ನ ನಾವು ಬರೆಯಕ್ಕೆ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಜಾವಾ ಆಗಿರ್ಬೋದು, CPP ಆಗಿರ್ಬೋದು, ಪೈಥಾನ್ ಆಗಿರ್ಬೋದು, ಈ ತರ ಡಿಫರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತೀವಿ. ಸೊ ಬ್ಯಾಕ್ ಎಂಡ್ ಸಾಫ್ಟ್ವೇರ್ ಅಂದ್ರೆ ನಾವು ಫೈಲ್ ಅಂದ್ರೆ ಡಾಟಾನ ಸ್ಟೋರ್ ಮಾಡಕ್ಕೆ ಏನ್ ಯೂಸ್ ಮಾಡ್ತೀವಲ್ಲ ಅದನ್ನ ಬ್ಯಾಕ್ ಎಂಡ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಅದರಲ್ಲಿ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ನಮಗೆ ಸೆಕೆಂಡ್ ಪೇಪರ್ ಇಟ್ಟಿದ್ದಾರೆ ಥರ್ಡ್ ಸೆಮಿಸ್ಟರ್ ಅಲ್ಲಿ. ಸೊ ಇದರಲ್ಲಿ ಕೂಡ ಟೋಟಲ್ ವೀಕ್ಲಿ 4 ಅವರ್ಸ್ ಇರುತ್ತೆ ನಿಮಗೆ. ಅದಾದ್ಮೇಲೆ 80-20 ಇರ್ತದೆ ಎಕ್ಸ್ಟರ್ನಲ್ ಮಾರ್ಕ್ಸ್. ಅದೇ ರೀತಿ ಇಲ್ಲಿ ಕೂಡ 5 ಚಾಪ್ಟರ್ಸ್ ಇದೆ. ಸೇಮ್ ಡಾಟಾಬೇಸ್ ಫಸ್ಟ್ ಚಾಪ್ಟರ್ ಅಲ್ಲಿ ಡಾಟಾಬೇಸ್ ಆರ್ಕಿಟೆಕ್ಚರ್ ಅಂತ ಹೇಳಿ ಕಲಿತೀವಿ. ಇದರಲ್ಲಿ ಡಿಫ್ರೆಂಟ್ ಡಾಟಾಬೇಸ್ ಲ್ಯಾಂಗ್ವೇಜಸ್ ಅವೆಲ್ಲ ಬರ್ತವೆ. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ER ಮಾಡೆಲ್ ಅಂತ ಬರುತ್ತೆ. ನಾವು ಹೆಂಗೆ ಫಸ್ಟ್ ಸೆಮಿನಲ್ಲಿ ಫ್ಲೋ ಚಾರ್ಟ್ ಅಂತ ಕಲ್ತೀವೋ ಅದೇ ರೀತಿಯಲ್ಲಿ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅಲ್ಲಿ ER ಮಾಡೆಲ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರಿಲೇಷನಲ್ ಡಾಟಾ ಮಾಡೆಲ್ ನ ಥರ್ಡ್ ಚಾಪ್ಟರ್ ಇಟ್ಟಿದ್ದಾರೆ. ಡಾಟಾ ನಾರ್ಮಲೈಸೇಷನ್ ಫೋರ್ತ್ ಚಾಪ್ಟರ್ ಇದೆ. ಕ್ವೇರಿ ಪ್ರೊಸೆಸಿಂಗ್ ಟ್ರಾನ್ಸಾಕ್ಷನ್ ಮ್ಯಾನೇಜ್ಮೆಂಟ್ ಅಂತೇಳಿ ಫಿಫ್ತ್ ಚಾಪ್ಟರ್ ಇದೆ. ಸೊ ಇವೆಲ್ಲ ಬಂದ್ಬಿಟ್ಟು ಥಿಯರಿನಲ್ಲಿ DBMS ಅಲ್ಲಿ ಬರುತ್ತೆ. ಇದಕ್ಕಿಂತ ಮುಂಚೆ ನಾವು ಜಾವಾ ಪ್ರೋಗ್ರಾಮಿಂಗ್ ನ ಬರೀಲಿಕ್ಕೆ ಡಿಫ್ರೆಂಟ್ ಸಾಫ್ಟ್ವೇರ್ಸ್ ನ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ನಾವು CPP ಬರೀಲಿಕ್ಕೆ ಟರ್ಬೋ C ಅಂತ ಯೂಸ್ ಮಾಡಿದ್ವಿ, ಅಥವಾ ವಿಜುವಲ್ C ಅಂತ ಯೂಸ್ ಮಾಡಬಹುದು. ಅದೇ ರೀತಿ ಜಾವಾ ಪ್ರೋಗ್ರಾಮ್ ಬರೆಯಕ್ಕೆ
JDK 1.3, 1.5, 1.8 ಅಂತ ಯೂಸ್ ಮಾಡ್ಬೋದು, ಅಥವಾ ಬೇರೆ ಬೇರೆ ಸಾಫ್ಟ್ವೇರ್ಸ್ ಇದಾವೆ, ಅವನ್ನ ಯಾವ್ದಾದ್ರು ಯೂಸ್ ಮಾಡ್ಕೊಂಡು ನಾವು ಎಕ್ಸಿಕ್ಯೂಟ್ ನ ಮಾಡ್ಬೋದು. ಸೊ ಅದೇ ರೀತಿ ಇಲ್ಲಿ DBMS ನ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ಪ್ರೋಗ್ರಾಮ್ಸ್ ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ನಾವು SQL ಅನ್ನೋದನ್ನ ಯೂಸ್ ಮಾಡ್ತೀವಿ. ಒರಾಕಲ್ ಸಾಫ್ಟ್ವೇರ್ ಅಂತ ಬರುತ್ತೆ. ಆ ಒರಾಕಲ್ ಅಲ್ಲಿ SQL ಅಂತ ಬರುತ್ತೆ, ಸ್ಟ್ರಕ್ಚರ್ಡ್ ಕ್ವೇರಿ ಲ್ಯಾಂಗ್ವೇಜ್ ಅಂತ. ಆ ಸ್ಟ್ರಕ್ಚರ್ಡ್ ಕ್ವೇರಿ ಲ್ಯಾಂಗ್ವೇಜಸ್ ನ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ಕೊಟ್ಟಿರ್ತಕ್ಕಂಥ ಪ್ರೋಗ್ರಾಮ್ ನ ಬರಿತೀವಿ. ಸೊ DBMS ಮೇಲೆ ಕೂಡ ನಮಗೆ ಪ್ರಾಕ್ಟಿಕಲ್ ಇರುತ್ತೆ. ಈಗ ನಾವು 3 ಪೇಪರ್ಗೂ ಏನಿರ್ತವೆ, ಥಿಯರಿ ಇರುತ್ತೆ ಪ್ಲಸ್ ಪ್ರಾಕ್ಟಿಕಲ್ ಇರ್ತವೆ. ಸೊ ಹಂಗಾಗಿ ನೀವು ಥರ್ಡ್ ಸೆಮಿಸ್ಟರ್ ಏನ್ ಮಾಡ್ತೀರಾ, ಟೋಟಲ್ 3 ಲ್ಯಾಂಗ್ವೇಜಸ್ ನ ಕಲಿತೀರಾ ಅಥವಾ 3 ಕಂಪ್ಯೂಟರ್ ಸಬ್ಜೆಕ್ಟ್ ನ ಕಲಿತೀರಾ. ಸೊ ಇಲ್ಲಿ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಲ್ಯಾಬ್ ಅಲ್ಲಿ ಏನಿದೆ ಅಂದ್ರೆ ಸಿಂಗಲ್ ಲೈನ್ ಕ್ವೇರಿ ಅಂಡ್ ಗ್ರೂಪ್ ಫಂಕ್ಷನ್, DDL, DML ಕಮಾಂಡ್ಸ್, DCL, TCL ಕಮಾಂಡ್ಸ್, ಈ ತರ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಇದಾವೆ. ಟೋಟಲ್ 12 ಪ್ರೋಗ್ರಾಮ್ಸ್ ನಿಮಗೆ DBMS ಮೇಲೆ ಕೊಟ್ಟಿದ್ದಾರೆ. ಈ 12 ಪ್ರೋಗ್ರಾಮ್ಸ್ ನೀವೇನ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಿ. 12 ಪ್ರೋಗ್ರಾಮ್ಸ್ ನೀವು ಎಕ್ಸ್ಟರ್ನಲ್ ಅಲ್ಲಿ 2 ಪ್ರೋಗ್ರಾಮ್ಸ್ ನ ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಅದೇ ರೀತಿ ಥರ್ಡ್ ಪೇಪರ್ ಬಂದ್ಬಿಟ್ಟು ಇಲ್ಲಿ ವೆಬ್ ಡಿಸೈನ್ ಅಂತ ಹೇಳಿ ಇಟ್ಟಿದ್ದಾರೆ. ಈ ವೆಬ್ ಡಿಸೈನ್ ಅನ್ನೋದು ಏನಪ್ಪಾ ಅಂದ್ರೆ ನಾವು HTML ಅಥವಾ ಜಾವಾ ಸ್ಕ್ರಿಪ್ಟ್ ನ ಯೂಸ್ ಮಾಡ್ಕೊಂಡು ಪ್ರೋಗ್ರಾಮ್ ನ ಬರಿತೀವಿ. ವೆಬ್ ಪೇಜಸ್ ನ ಕ್ರಿಯೇಟ್ ಮಾಡಕ್ಕೆ ನಾವು HTML ಅಂತ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ. ಸೊ ಈ HTML ಲ್ಯಾಂಗ್ವೇಜ್ ಬಗ್ಗೆ ಈ ಪೇಪರ್ ಅಲ್ಲಿ ನೀವು ಕಲಿತೀರಾ. ಇದು ಬಂದ್ಬಿಟ್ಟು ಥರ್ಡ್ ಪೇಪರು. ಅದ್ರ ಕೋರ್ಸ್ ಕೋಡ್ ಬಂದ್ಬಿಟ್ಟು 24 MJ BCA 3L3 ಅಂತೇಳಿ ಯೂಸ್ ಮಾಡ್ತೀವಿ, ವೆಬ್ ಡಿಸೈನ್ ಅಂತೇಳಿ. ಇಲ್ಲಿ ಕೂಡ ಥಿಯರಿ ಅವರ್ಸ್ 4 ಅವರ್ಸ್ ಇರುತ್ತೆ, ಪ್ರಾಕ್ಟಿಕಲ್ ಅವರ್ಸ್ 4 ಅವರ್ಸ್ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇಂಟ್ರೊಡಕ್ಷನ್ ಟು HTML, ವೆಬ್ ಟೆಕ್ನಾಲಜಿ ಬಗ್ಗೆ ಅಥವಾ ಟೈಪ್ಸ್ ಆಫ್ HTML ಟ್ಯಾಗ್ಸ್ ಬಗ್ಗೆ, ಬೇಸಿಕ್ ಸ್ಟ್ರಕ್ಚರ್ ಆಫ್ HTML ಬಗ್ಗೆ, ಈ ತರ ಬೇಸಿಕ್ಸ್ ನ ಕಲಿತೀವಿ. ಸೆಕೆಂಡ್ ಚಾಪ್ಟರ್ ಅಲ್ಲಿ an overview of dynamic web page and a dynamic web page ಅಂತ ಕರಿತೀವಿ. ಈ ವೆಬ್ ಪೇಜಸ್ ನ ಡೈನಾಮಿಕ್ ಆಗಿ ಹೆಂಗ್ ಯೂಸ್ ಮಾಡ್ತೀವಿ ಅಂತ ಹೇಳಿ ಸೆಕೆಂಡ್ ಚಾಪ್ಟರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಥರ್ಡ್ ಚಾಪ್ಟರ್ ಅಲ್ಲಿ ಬಂದ್ಬಿಟ್ಟು ಜಾವಾ ಸ್ಕ್ರಿಪ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಫೋರ್ತ್ ಚಾಪ್ಟರ್ ಅಲ್ಲಿ ಇವೆಂಟ್ಸ್ ಅಂಡ್ ಇವೆಂಟ್ ಹ್ಯಾಂಡ್ಲರ್ಸ್ ಅಂತ ಯೂಸ್ ಮಾಡ್ತಾರೆ. ಫಿಫ್ತ್ ಚಾಪ್ಟರ್ ಅಲ್ಲಿ XML ಬಗ್ಗೆ ಕಲಿತೀವಿ, ಎಕ್ಸ್ಟೆನ್ಷಿಯಬಲ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ 3 ಪೇಪರು ಇರೋದ್ರಿಂದ 3 ಪೇಪರ್ದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಬ್ರೀಫ್ ಆಗಿ ನಿಮಗೆ ಈ ಸಿಲೆಬಸ್ ಈ ತರ ಬರುತ್ತೆ ಅಂತ ಹೇಳ್ಕೊತಾ ಹೋಗ್ತಿದ್ದೀನಿ. ಸೊ ಈ ವೆಬ್ ಡಿಸೈನ್ ಅಲ್ಲಿ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಾಕ್ಟಿಕಲ್ 4 ಅವರ್ಸ್ ಪ್ರಾಕ್ಟಿಕಲ್ ಇರುತ್ತೆ. ಆ 4 ಅವರ್ ಪ್ರಾಕ್ಟಿಕಲ್ಸ್ ಅಲ್ಲಿ ಟೋಟಲ್ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಟೋಟಲ್ 15 ಪ್ರೋಗ್ರಾಮ್ಸ್ ನ ಕೊಟ್ಟಿದ್ದಾರೆ. ಈ 15 ಪ್ರೋಗ್ರಾಮ್ಸ್ ಅಲ್ಲಿ ಟೋಟಲ್ 15 ಪ್ರೋಗ್ರಾಮ್ಸ್ ನೀವೇನ್ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ. ಅಂದ್ರೆ ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಲ್ಯಾಬ್ ಎಕ್ಸಾಮಿಗೆ ಯಾವ್ದಾದ್ರು 2 ಪ್ರೋಗ್ರಾಮ್ ನ ನೀವು ಬರಿಬೇಕಾಗುತ್ತೆ. ಸೊ ಇಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪಾ ಅಥವಾ ಒಂದು ಇದೇನಪ್ಪ ಬೆನಿಫಿಟ್ ಅಂದ್ರೆ ನೀವು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅಲ್ಲಿ ಏನ್ ಮಾಡ್ತಿದ್ವಿ, ಪಾರ್ಟ್ ಎ ಒಂದು ಪ್ರೋಗ್ರಾಮ್, ಪಾರ್ಟ್ ಬಿ ಒಂದು ಪ್ರೋಗ್ರಾಮ್ ಅಂತ ಹೇಳಿ ಬೈಫರ್ಗೇಷನ್ ಮಾಡ್ತಿದ್ವಿ. ಅಲ್ಲಿ ಏನಾಗ್ತಿತ್ತು, ಪಾರ್ಟ್ ಎ ದಲ್ಲಿ ಕೆಲವೊಂದು ಈಸಿ ಇದ್ರೆ ಪಾರ್ಟ್ ಬಿ ದಲ್ಲಿ ಸ್ವಲ್ಪ ಲೆಂತಿ ಪ್ರೋಗ್ರಾಮ್ಸ್ ಇರ್ತಿದ್ವು. ಬಟ್ ಇದರಲ್ಲಿ ಥರ್ಡ್ ಸೆಮಿಸ್ಟರ್ ಅಲ್ಲಿ ಯಾವುದೇ ರೀತಿ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಅಂತೇಳಿ ಬೈಫರ್ಗೇಷನ್ ಇಲ್ಲ. ಓನ್ಲಿ ನಿಮಗೆ ಏನ್ ಮಾಡಿದ್ದಾರೆ, ಫಸ್ಟ್ 20 ಪ್ರೋಗ್ರಾಮ್ಸ್ ನ ಕೊಟ್ಟಿದ್ದಾರೆ ಫಸ್ಟ್ ಪೇಪರ್ ಅಲ್ಲಿ ಜಾವಾದಲ್ಲಿ. ನೆಕ್ಸ್ಟ್ DBMS ಅಲ್ಲಿ SQL ಮೇಲೆ 12 ಪ್ರೋಗ್ರಾಮ್ಸ್ ನ ಇಟ್ಟಿದ್ದಾರೆ. ಅದೇ ರೀತಿ HTML ಮೇಲೆ 15 ಪ್ರೋಗ್ರಾಮ್ಸ್ ನ ಇಟ್ಟಿದ್ದಾರೆ. ಇವೆಲ್ಲವೂ ಕೂಡ ನೀವು ಲ್ಯಾಬ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಈ ಟೋಟಲ್ ಆಗಿ ಎಲ್ಲಾ ಪೇಪರ್ಗೂ ಕೂಡ 4 ಅವರ್ಸ್ ವೀಕ್ಲಿ 4 ಅವರ್ಸ್ ಥಿಯರಿ ಇರುತ್ತೆ, ವೀಕ್ಲಿ 4 ಅವರ್ಸ್ ಪ್ರಾಕ್ಟಿಕಲ್ ಇರ್ತವೆ. ಇದನ್ನ ನೀವೇನ್ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ಸೊ ಇವೆಲ್ಲ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ PCA ಥರ್ಡ್ ಸೆಮ್ ಓದ್ತಕ್ಕಂಥ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದು ಬಂದ್ಬಿಟ್ಟು VSQB ಸಿಲೆಬಸ್, BCA ಥರ್ಡ್ ಸೆಮಿಸ್ಟರ್ ಸಿಲೆಬಸ್. ಇದ್ರ ರಿಲೇಟೆಡ್ ಆಗಿ ನಿಮಗೇನಾದರೂ ಕ್ಲಾಸಸ್ಗಳು ಬೇಕಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಂದು ಫೋನ್ ನಂಬರ್ ಬಂದ್ಬಿಟ್ಟು 7892193073. ಇನ್ನೊಂದ್ಸರಿ ಹೇಳ್ತೀನಿ, 7892193073. ಇದನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಆನ್ಲೈನಲ್ಲೇ ಇದ್ರ ಬಗ್ಗೆ ಎಲ್ಲ ಕ್ಲಾಸಸ್ಗಳನ್ನ ನಾನು ಬ್ಯಾಚಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾರಿಗಾದ್ರೂ ನೆಸೆಸಿಟಿ ಇತ್ತಪ್ಪ ಅಂದ್ರೆ, ಕ್ಲಾಸಸ್ ಬೇಕಾಗಿತ್ತು ಅಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರಾಕ್ಟಿಕಲ್ಸಿಗ ಲ್ಯಾಬ್ ಪ್ರೋಗ್ರಾಮ್ಸಿಗಾಗಿರ್ಬೋದು ಅಥವಾ ಈ 3 ಪೇಪರ್ದು ಥಿಯರಿಗಾದ್ರೂ ಆಗಿರ್ಬೋದು, ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಆನ್ಲೈನಲ್ಲೇ ಕ್ಲಾಸಸ್ನ ಮಾಡ್ತೀನಿ. ಇದಕ್ಕೆ ಮುಂಚೆ ಯಾರಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ.